ದೊಡ್ಡ ಬಿಲ್ಡಿಂಗ್ ಕಟ್ಸಿದ್ರಿ ಅಣ್ಣ, ಆದ್ರೆ ಒಳ್ಳೆ ಅಧಿಕಾರಿಗಳಿಲ್ಲ. ಇವತ್ತು ನಮ್ಮ ಜನಗಳ ಕಷ್ಟನ ಕೇಳುವಂತ ಅಧಿಕಾರಿಗಳು ಇಲ್ಲ. ವಕೀಲರುಗಳಿಗೆ ಈಗಾದ್ರೆ ಇನ್ನು ಸಾಮಾನ್ಯ ಜನಗಳ ಪರಿಸ್ಥಿತಿ ಏನಾಗಿದೆ ಅನ್ನೋದು ಈಗ ನಾವು ಯೋಚನೆ ಮಾಡ್ತಕ್ಕಂತ ವಿಚಾರ ಆಗುತ್ತೆ. ಕಟ್ಸಿದ್ರೆ ಯಾವಗಳು ಬಂದು ಸೇರ್ಕೊಂಡವೆ. ಇವತ್ತು ಈ ಕಷ್ಟ ಸುಮಾರಣ ಬಂದ್ರೆ ಬಿಟ್ಟು ಇನ್ಯಾರು ಗೊತ್ತಿಲ್ಲ. ಒಂದು ವಿಷಯನ ಹೇಳ್ಬೋದು. 10ನೇ ತಾರೀಕಿನ 19ನೇ ತಾರೀಕಾಗಿದೆ. ರಾಜಕೀಯವನ್ನ ಬೆರೆಸಲೇಬಾರದು ಅಂತ ಅನ್ಕೊಂಡು ಸತ್ಯ ಮಾಡಿಲ್ಲ. ನಾನು ಮಾಡ್ತಾ ಇರ್ಲಿಲ್ಲ, ಅನುಮತಿ ತಗೊಂಡೆ. ನೋಡಿ, ಅನುಮತಿ ತಗೊಂಡೆ. ಏನಪ್ಪ, ವಕೀಲರ ಸಂಘದಲ್ಲಿ ನಾಳೆ ಏನಾದ್ರು ರಾಜಕೀಯ ಆಗ್ತಂದ್ರೆ ಅಂತ ವಕೀಲರಿಗೆ ಕರಿ ಕೊಟ್ಬಿಟ್ಟು ರಾಜಕೀಯ ಇಲ್ಲ, ನಮಗೆ ಗೊತ್ತಿದೆ. ಆದ್ರಿಂದ ಅನುಮತಿಯನ್ನು ಸಂಘದವ್ರು ಕೊಟ್ರು. ಯಾಕೆ ಅಂತಂದ್ರೆ ಎಲ್ಲಾರು ಹೇಳಿದ್ರು, ಕೇಳೋರು ಒಬ್ರೆ ಕೊನೆಗೇನು ಅಂತಂದ್ರೆ 1 ಗಂಟೆವರೆಗೂ ಬಂದ್ವಿ, 5 ಗಂಟೆವರೆಗೂ ಟೈಮ್ ಕೊಟ್ಟು 9 ಗಂಟೆವರೆಗೂ ಬರ್ಲಿಲ್ಲ. ಈಗಲೂ ಸಹ ಆಗಲ್ಲ ಅಂತ ಹೇಳ್ಬಿಟ್ಟು ಹೋದ್ರಿ. ನಾನ್ ಮಿಕ್ಕಿದ್ದೆಲ್ಲ ಗೊತ್ತಿದೆ. ನಾನೇನು ಹೇಳಕ ಮೊದಲಿಂದಾನು ಹೇಳ್ತಿದ್ದೆ, ಬಟನ್ ಅಂತ ನಿಮಗೂ ಗೊತ್ತಿದೆ. ಈಗ ನಾನು ಹೇಳೋದು ಇಷ್ಟೇ, ನೀವು ಈ ವಿಷಯವನ್ನ ಕಂಪ್ಲೇಂಟು ನೀವು ಮೊನ್ನೆ ಈಗ ಹೇಳಿದ್ರಿ ಬಿ ರಿಪೋರ್ಟ್ ಅಂತ. ಬಿ ರಿಪೋರ್ಟ್ ನಮ್ಗೆ ಬೇಕಿಲ್ಲ, ಅದನ್ನ ಚಾಲೆಂಜ್ ಮಾಡ್ಬೋದು. ಅವೆಲ್ಲ ಲಾಯರ್ಗಳಿಗೆ ಬುದ್ಧಿ ಹೇಳ್ಕೊಡೋ ಕಾನೂನು ಬೇಡ. ಎಷ್ಟು ಜನ ಸೇರ್ಸ್ ಕೇಸ್ ಹಾಕೊಳ್ಳಿ, ತೊಂದರೆ ಇಲ್ಲ. ನೀವು ಯಾರಿಗೂ ಅನ್ಯಾಯ ಆಗಲಿ ನಾವು ಹೇಳೋದು. ನೀವು ಕಾಲ್ ಅಟೆನ್ಷನ್ ಮೋಷನ್ ತಗೊಂಡು ಅಸೆಂಬ್ಲಿ ಮಾತಾಡ್ಬೇಕು, ಇಷ್ಟ ಹೇಳೋದು, ಇನ್ನೇನಿಲ್ಲ. ಯಾಕೆಂದ್ರೆ ಇವಾಗ ಇಬ್ಬರು ಅವ್ರ ಅಸೆಂಬ್ಲಿ ಕರೆಸ್ತಾರೆ. AC, DC, PSI ಎಲ್ರಿಗೂ ಅಷ್ಟೇ, ಯಾರ್ದು ಇಲ್ಲಿ ನಿಜವಾದ ಆಡಳಿತ ಆಯ್ತು ಬಿಡಿ, ನೀವು ಮಾತಾಡಿ. ದೊಡ್ಡ ಬಿಲ್ಡಿಂಗ್ ಕಟ್ಸಿದ್ರಿ ಅಣ್ಣ, ಆದ್ರೆ ಒಳ್ಳೆ ಅಧಿಕಾರಿಗಳಿಲ್ಲ. ಇವತ್ತು ನಮ್ಮ ಜನಗಳ ಕಷ್ಟನ ಕೇಳುವಂತ ಅಧಿಕಾರಿಗಳು ಇಲ್ಲ. ವಕೀಲರುಗಳಿಗೆ ಈಗಾದ್ರೆ ಇನ್ನು ಸಾಮಾನ್ಯ ಜನಗಳ ಪರಿಸ್ಥಿತಿ ಏನಾಗಿದೆ ಅನ್ನೋದು ಈಗ ನಾವು ಯೋಚನೆ ಮಾಡ್ತಕ್ಕಂತ ವಿಚಾರ ಆಗುತ್ತೆ. ಕಟ್ಸಿದ್ರೆ ಯಾವಗಳು ಬಂದು ಸೇರ್ಕೊಂಡವೆ. ಇವತ್ತು ಈ ಕಷ್ಟ ಸುಮಾರಣ ಬಂದ್ರೆ ಬಿಟ್ಟು ಇನ್ಯಾರು ಗೊತ್ತಿಲ್ಲ. ಒಂದು ವಿಷಯನ ಹೇಳ್ಬೋದು. 10ನೇ ತಾರೀಕಿನ 19ನೇ ತಾರೀಕಾಗಿದೆ. ರಾಜಕೀಯವನ್ನ ಬೆರೆಸಲೇಬಾರದು ಅಂತ ಅನ್ಕೊಂಡು ಸತ್ಯ ಮಾಡಿಲ್ಲ. ನಾನು ಮಾಡ್ತಾ ಇರ್ಲಿಲ್ಲ, ಅನುಮತಿ ತಗೊಂಡೆ. ನೋಡಿ, ಅನುಮತಿ ತಗೊಂಡೆ. ಏನಪ್ಪ, ವಕೀಲರ ಸಂಘದಲ್ಲಿ ನಾಳೆ ಏನಾದ್ರು ರಾಜಕೀಯ ಆಗ್ತಂದ್ರೆ ಅಂತ ವಕೀಲರಿಗೆ ಕರಿ ಕೊಟ್ಬಿಟ್ಟು ರಾಜಕೀಯ ಇಲ್ಲ, ನಮಗೆ ಗೊತ್ತಿದೆ. ಆದ್ರಿಂದ ಅನುಮತಿಯನ್ನು ಸಂಘದವ್ರು ಕೊಟ್ರು. ಯಾಕೆ ಅಂತಂದ್ರೆ ಎಲ್ಲಾರು ಹೇಳಿದ್ರು, ಕೇಳೋರು ಒಬ್ರೆ ಕೊನೆಗೇನು ಅಂತಂದ್ರೆ 1 ಗಂಟೆವರೆಗೂ ಬಂದ್ವಿ, 5 ಗಂಟೆವರೆಗೂ ಟೈಮ್ ಕೊಟ್ಟು 9 ಗಂಟೆವರೆಗೂ ಬರ್ಲಿಲ್ಲ. ಈಗಲೂ ಸಹ ಆಗಲ್ಲ ಅಂತ ಹೇಳ್ಬಿಟ್ಟು ಹೋದ್ರಿ. ನಾನ್ ಮಿಕ್ಕಿದ್ದೆಲ್ಲ ಗೊತ್ತಿದೆ. ನಾನೇನು ಹೇಳಕ ಮೊದಲಿಂದಾನು ಹೇಳ್ತಿದ್ದೆ, ಬಟನ್ ಅಂತ ನಿಮಗೂ ಗೊತ್ತಿದೆ. ಈಗ ನಾನು ಹೇಳೋದು ಇಷ್ಟೇ, ನೀವು ಈ ವಿಷಯವನ್ನ ಕಂಪ್ಲೇಂಟು ನೀವು ಮೊನ್ನೆ ಈಗ ಹೇಳಿದ್ರಿ ಬಿ ರಿಪೋರ್ಟ್ ಅಂತ. ಬಿ ರಿಪೋರ್ಟ್ ನಮ್ಗೆ ಬೇಕಿಲ್ಲ, ಅದನ್ನ ಚಾಲೆಂಜ್ ಮಾಡ್ಬೋದು. ಅವೆಲ್ಲ ಲಾಯರ್ಗಳಿಗೆ ಬುದ್ಧಿ ಹೇಳ್ಕೊಡೋ ಕಾನೂನು ಬೇಡ. ಎಷ್ಟು ಜನ ಸೇರ್ಸ್ ಕೇಸ್ ಹಾಕೊಳ್ಳಿ, ತೊಂದರೆ ಇಲ್ಲ. ನೀವು ಯಾರಿಗೂ ಅನ್ಯಾಯ ಆಗಲಿ ನಾವು ಹೇಳೋದು. ನೀವು ಕಾಲ್ ಅಟೆನ್ಷನ್ ಮೋಷನ್ ತಗೊಂಡು ಅಸೆಂಬ್ಲಿ ಮಾತಾಡ್ಬೇಕು, ಇಷ್ಟ ಹೇಳೋದು, ಇನ್ನೇನಿಲ್ಲ. ಯಾಕೆಂದ್ರೆ ಇವಾಗ ಇಬ್ಬರು ಅವ್ರ ಅಸೆಂಬ್ಲಿ ಕರೆಸ್ತಾರೆ. AC, DC, PSI ಎಲ್ರಿಗೂ ಅಷ್ಟೇ, ಯಾರ್ದು ಇಲ್ಲಿ ನಿಜವಾದ ಆಡಳಿತ ಆಯ್ತು ಬಿಡಿ, ನೀವು ಮಾತಾಡಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.